ಶ್ರೀ ಡಾಕ್ಟರ್ ವಿಜಯಾನಂದ ಎಸ್ ಕಾಶ್ಯಪ್ನವರ್, ಅಧ್ಯಕ್ಷರು, ಕರ್ನಾಟಕ ವೀರಶೈವ ಲಿಂಗಾಯತ ನಿಗಮ ಬೆಂಗಳೂರು, ಇವರಿಗೆ ಸನ್ಮಾನವನ್ನು ಮಾಡುತ್ತಿದ್ದಾರೆ. ಹುಸೇನ್ ಬಾಷಾ, ಸ್ಥಳೀಯ ಸಂಚಾಲಕರು. ಧನ್ಯವಾದಗಳು. ಈಗ ಮುಖ್ಯ ಅತಿಥಿಗಳಲ್ಲಿ ಶ್ರೀ ಡಾಕ್ಟರ್ ವಿಜಯಾನಂದ ಎಸ್ ಕಾಶ್ಯಪ್ನವರಲ್ಲಿ ನಾನು ಈ ಕಾರ್ಯಕ್ರಮ ಉದ್ದೇಶಿಸಿ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕೆಂದು ನಾನು ಜನಪ್ರಿಯ ಶಾಸಕರು ಹುನಗುಂದ್ ಹಾಗೂ ಅಧ್ಯಕ್ಷರು, ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು, ಇವರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಬಂಧುಗಳೇ, ಇದು ಒಂದು ಅರ್ಥಪೂರ್ಣ ಮತ್ತು ವಿಶಿಷ್ಟವಾದ ಒಂದು ಸಮಾರಂಭ. ಇಷ್ಟೊತ್ತವರೆಗೂ ನೀವೆಲ್ಲ ಸನ್ಮಾನ್ಯ ಮೊಹಮ್ಮದ್ ಕುಯಿ ಅವರ ವಿಚಾರಧಾರೆಗಳನ್ನು, ಅವರು ಪವಿತ್ರವಾದ ದಿವ್ಯ ಕುರಾನದ ಬಗ್ಗೆ ಕನ್ನಡದಲ್ಲಿ ಬಹಳ ಸ್ಪಷ್ಟವಾಗಿ ಪ್ರತಿಯೊಂದು ಬಾಲಕನ ಹಿಡಿದು ವೃದ್ಧರವರೆಗೂ ಅರ್ಥ ಆಗುವ ಹಾಗೆ ಅವರ ಪ್ರವಚನವನ್ನು ಇವತ್ತು ನೀಡಿದ್ದಾರೆ. ಬಹುತೇಕ ಇವತ್ತು ನಮ್ಮ ಮುಂದೆ ಇರುವಂತ ಸವಾಲು, ಎಲ್ಲ ಸಮುದಾಯದವರು, ಭಾರತ ದೇಶದ ಪ್ರಜೆಗಳಾದ ನಾವು, ಭಾರತೀಯರು ಅನ್ನುವ ನಾವೆಲ್ಲ ಪ್ರಜೆಗಳು, ಇವತ್ತು ನಾವು ಮೊದಲಿದ್ದು ಏನನ್ನ ಅರ್ಥ ಮಾಡ್ಕೋಬೇಕಾಗಿದೆ ಅಂದ್ರೆ, ನಮ್ಮಲ್ಲಿ ಪವಿತ್ರವಾದ ಗ್ರಂಥ ದಿವ್ಯ ಕುರಾನ್ ಇದೆ, ಭಗವದ್ಗೀತೆ ಇದೆ ಮತ್ತು ಪವಿತ್ರವಾದ ಬೈಬಲ್ ಕೂಡ ಇದೆ. ನಾವು ವಿವಿಧ ಸಮುದಾಯಗಳಲ್ಲಿ ಜನಿಸಿರ್ಬೋದು. ನಮ್ಮ ಯಾವುದೇ ಧರ್ಮ ಕೂಡ, ಯಾವುದೇ ಸಮುದಾಯದ ಧರ್ಮ ಇವತ್ತು ನಮಗೆ ಕಲಿಸಿಕೊಟ್ಟಿದ್ದು ಏನು ಅನ್ನೋದನ್ನ ನಾವು ಅರ್ಥಿಸಿಕೊಳ್ಳಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಇಲ್ಲಿ ಕಾಣ್ತಾ ಇದೆ ಅಂತ ನಮ್ಗೆ ಇವತ್ತು ವಿಚಾರ ಆಗ್ತಾ ಇದೆ. ಯಾಕಂದ್ರೆ ಮಾನವೀಯತೆಯ ಮೌಲ್ಯಗಳನ್ನ ನಾವು ಎಲ್ಲಿ ಮರೆತು ಹೋಗ್ತಾ ಇದ್ದೀವಿ ಅನ್ನೋದು ಒಂದು ಚಿಂತನೆ ಇವತ್ತು ಈ ದೇಶದಲ್ಲಿ ನಡೀತಾ ಇದೆ. ಅದಕ್ಕೆ ಆದ ಇದು ಒಂದು ಕನ್ನಡದಲ್ಲಿ ವಿಶೇಷವಾದ ಕನ್ನಡದಲ್ಲಿ ಕುರಾನ್ ಪ್ರವಚನೆಯನ್ನ ಇವತ್ತು ನಮ್ಮ ಮೊಹಮ್ಮದ್ ಕುಯಿ ಅವರು ಇಲ್ಲಿ ನಡೆಸಿಕೊಟ್ಟಿದ್ದಾರೆ. ಬಹಳ ಸಂತೋಷ. ನಾವೆಲ್ಲ ಭಾರತೀಯರು, ಭಾರತ ದೇಶದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂಥವ್ರು, ವಿವಿಧ ಧರ್ಮ, ವಿವಿಧ ಸಮುದಾಯಗಳು, ವಿವಿಧ ಭಾಷೆ ಎಲ್ಲವನ್ನ ಒಪ್ಪಿಕೊಂಡಂಥವ್ರು ನಾವು. ಆದ್ರೆ ಒಂದು ಕಾಲ ಇತ್ತು, ಮಾನವೀಯತೆ ಇತ್ತು, ಮನುಷ್ಯತ್ವ ಇತ್ತು. ಇವತ್ತಿದೆ ಆ ಮಾನವೀಯತೆನೂ ಇಲ್ಲ, ಮನುಷ್ಯತ್ವನೂ ಇಲ್ಲ, ಆ ಮೌಲ್ಯಗಳು ಇವತ್ತು ಉಳಿತಾ ಇಲ್ಲ ಅನ್ನೋದು ಎಲ್ಲ ಧರ್ಮದವರು, ಎಲ್ಲ ಸಮುದಾಯದವರು. ಇವತ್ತೇನು ದಿವ್ಯವಾದ ಕುರಾನದ ಒಂದು ಪ್ರವಚನವನ್ನ ಮೂಲಕ 1500 ವರ್ಷಗಳ ಹಿಂದೆ ದೇವವಾಣಿ ಇಂಥ ಸಂದೇಶ ಆದಂತ ಆ ದಿವ್ಯ ಕುರಾನವನ್ನ ಇವತ್ತು ರಚಿಸಲಾಯಿತು. ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ದೇವವಾಣಿ ಏನು ನುಡಿಯುತ್ತೆ ಆ ದೇವವಾಣಿ ಅಂತಾನೆ ನುಡಿದು ಒಂದು ಪವಿತ್ರವಾದ ಗ್ರಂಥವನ್ನು ತಯಾರು ಮಾಡಿ ಇದು ಮನುಷ್ಯನಿಗೆ ಮೀಸಲು ಅನ್ನೋ ಹಾಗೆ ನಮಗೆ ಮೀಸಲನ್ನ ಇಟ್ಟು ಹೋದ್ರು. ಆದ್ರೆ ಭಗವದ್ಗೀತೆ, ಬೈಬಲ್ ಕೂಡ ನಮಗೆ ಅದನ್ನೇ ಹೇಳುತ್ತೆ. ಆದ್ರೆ ನಾವು ಇವತ್ತು ಎಲ್ಲವನ್ನ ಕೇಳ್ತೀವಿ, ಬಹಳ ಸರಳವಾಗಿ ಅರ್ಥಿಸ್ಕೋತೀವಿ. ಅರ್ಥಿಸ್ಕೊಂಡು ಇಲ್ಲಿಂದ ಕಾರ್ಯಕ್ರಮ ಮುಗಿದ ನಂತರ ಹೋದ ನಂತರ ಮತ್ತೆ ನಮ್ಮದೇ ವಿಚಾರಗಳು ಪ್ರಾರಂಭ, ನಮ್ಮದೇ ವಿಚಾರಗಳು, ನಮ್ಮದೇ ವಿವೇಚನೆಗಳು. ಯಾಕಂದ್ರೆ ಇಲ್ಲಿ ಕೇಳುವಾಗ ಹೌದಪ್ಪ 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 ಅಂತ ಎಲ್ಲಾರು ಚಪ್ಪಾಳೆ ಹೊಡೆದ್ರಿ, ಏನ್ ಬಾರಿ ನಮ್ಮ ಮೊಹಮ್ಮದ್ ಕುಯಿ ಅವರು ಹೇಳಕತ್ತಾರ ಅನ್ನೋದು ಒಪ್ಕೊಂಡ್ರಿ, ಮನಸ್ಸನ್ನು ಕೂಡ ಕರಗಿಸ್ಕೊಂಡ್ರಿ. ನಾನು ನೋಡ್ತಾ ಇದ್ದೆ ಅದೊಂದು ಮಕ್ಕನು, ನಾನು ಸತ್ಯವನ್ನ ಹೇಳ್ತೀನಿ, ನಾನು ನಡ್ಕೊಂಡೇ ಹೇಳ್ತೀನಿ. ನಾನು ಒಬ್ಬ ಇದ್ರಾಗ ನಿಮ್ಮ ಜೊತೆಗೆ ಒಬ್ಬ ಸಾಮಾನ್ಯ ಪ್ರಜೆನೇ ಭಾರತ ದೇಶದ್ದು. ನಾವೆಲ್ಲ ಒಪ್ಕೋತೀವಿ, ನಮ್ಮ ಮನಸ್ಸನ್ನ ಎಲ್ಲ ಚುರ್ರ ಅನಿಸ್ಕೊಂತೀವಿ. ಆದ್ರೆ ಇಲ್ಲಿಂದ ಎದ್ದು ಹೋಗೋರಿಗೆ ಮಾತ್ರ ಇರಬಾರ್ದು, ನಿಮ್ಮ ಉಸಿರು ಕೊನೆವರೆಗೂ ಇದ್ದಾಗ ನಿಜವಾಗ್ಲೂ ನೀವು ಮನುಷ್ಯನಾಗೋದಕ್ಕೆ ಸಾಧ್ಯ ಅನ್ನೋದನ್ನ ನಾವು ಅರ್ಥಿಸ್ಕೊಂಡಾಗ ನಾವು ಮನುಷ್ಯರಾಗಿ ಜೀವನ ಮಾಡೋದಕ್ಕೆ ಸಾಧ್ಯ. ಅವ್ರು ಹೇಳಿದ್ದಕ್ಕೂ ಕೇಳಿದ್ದಕ್ಕೆ ಗುರುಗಳು ಮಾತಾಡ್ತಾರೆ, ನಮ್ಮ ದಯಾನಂದ ಮಹಾಪುರಿ ಸ್ವಾಮಿಗಳು
ಅವರು ಹೇಳ್ತೀವಿ, ಅವರು ಹೇಳಿದ್ದು ಕೇಳ್ತೀವಿ, ನಾವು ಪ್ರವಚನವನ್ನು ಕೇಳ್ತೀವಿ, ಪುರಾಣ ಪುಣ್ಯಕಥೆಯನ್ನು ಓದಿದ್ದೀವಿ, ಮಾನವರಾಗಿದ್ದೀವಿ. ಮತ್ತೆ ಮಾನವೀಯತೆಯ ಮೌಲ್ಯಗಳನ್ನು ಮರೆತು ನಮ್ಮ ನಡೆಯುವಂತ ನಡೆಯೇ ಬೇರೆ ಏನಿದೆ. ಅದಕ್ಕೆ ಈ ಸಂದರ್ಭದಲ್ಲಿ ಬಹಳ ಸಮಯನ ನಾ ತೆಗೆದುಕೊಳ್ಳೋಕೆ ಹೋಗೋದಿಲ್ಲ. ನಾನು ಇವತ್ತು ಅರ್ಥಿಸ್ಕೊಂಡಿದ್ದೆ ಇಷ್ಟೇ. ಇವತ್ತು ನಮ್ಮ ಮೊಹಮ್ಮದ್ ಕುಯಿ ಅವರು ಹೇಳುವಂತ ಪ್ರತಿಯೊಂದು ವಿಚಾರ ನಾವು ಮನಸಾರೆ ಒಪ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ನಡೆಯುವಂಥದ್ದು ಸತ್ಯ ಆಗಿದೆ. ಯಾರು ಕೂಡ ಧರ್ಮವನ್ನ ಕಟ್ಟುನಿಟ್ಟವಾಗಿ ಪಾಲನೆ ಮಾಡೋದಿಲ್ಲ. ಎಷ್ಟು ಜನ ಮಾಡ್ತಾರೋ ಅದು ನನಗೆ ಗೊತ್ತಿಲ್ಲ. ಅವ್ರ ಆತ್ಮಸಾಕ್ಷಿಗೆ ಅವರೇ ಹೇಳ್ಕೋಬೇಕು. ನಮ್ಮ ಆತ್ಮಸಾಕ್ಷಿ ನಮಗೆ ಹೇಳುತ್ತೆ ಸತ್ಯ ಸುಳ್ಳು, ಕರೆ ಹೇಳ್ತಾ ಇದೀವೋ ಸುಳ್ಳು ಹೇಳ್ತಾ ಇದೀವೋ ಅನ್ನೋದನ್ನ ನಮ್ಮ ಆತ್ಮ ಮುಟ್ಕೊಂಡು ನೋಡಿದಾಗಲೇ ನಮ್ಗೆ ಗೊತ್ತಾಗೋದು. ಅದಕ್ಕೆ ನಾನು ಹೇಳೋದು, ನಿಮ್ಮ ಆತ್ಮಸಾಕ್ಷಿಗಾದ್ರೂ ನೀವು ಇನ್ನೊಬ್ಬರಿಗೆ ತೊರಕಿಗೆ ಮಾಡ್ತಿರೋ ಬಿಡ್ತಿರೋ ಬಿಡ್ರಿ, ನಿಮ್ಮ ಆತ್ಮಸಾಕ್ಷಿಗಾದ್ರೂ ಸ್ವಚ್ಛ ಇರುವಂತ ಮಾನವರಾದ್ರೆ ಮಾತ್ರ ಈ ಭೂಮಿ, ಈ ಪ್ರಪಂಚ, ಈ ವಿಶ್ವ ನಮಗಾಗಿದೆ ಅನ್ಸುತ್ತೆ. ಇಲ್ಲ ಆದ್ರ ಇದು ಹೇಳಿದ್ರಲ್ಲ, ಮೃಗಗಳಾಗಿ ಪಿಸಾಸಿಗಳಾದ್ರೂ ಕೂಡ ತಪ್ಪಾಗೋದಿಲ್ಲ ಅನ್ನೋ ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛಪಡ್ತೀನಿ. ಯಾಕಂದ್ರೆ ಇವತ್ತು ನೋಡ್ತೀವಿ ಪ್ರಸ್ತುತ ಕಾಲದಲ್ಲಿ, ಇದೀಗ ಬಹಳಷ್ಟು ಉದಾಹರಣೆಗಳನ್ನು ಕೊಟ್ಟು ಹೇಳಿದ್ರು ಯಾವ್ಯಾವ ರೀತಿ ನಾವು ಕನಸನ್ನ ಕಾಣ್ತೀವಿ, ಯಾವ ರೀತಿ ಶ್ರೀಮಂತ ಆಗ್ಬೇಕಂತ ಬಯಸ್ತೀವಿ, ಎಲ್ಲ ಆಗೋದಕ್ಕೆ ಬಯಸ್ತೀವಿ ನಾವು ಈ ಜಗತ್ತಿನಲ್ಲಿ. ಆದ್ರ ಮಾನವೀಯತೆ ಅನ್ನ ಉಳ್ಳುವಂತ ಮನುಷ್ಯನಾಗಿ ಇರೋದಕ್ಕೂ ಕೂಡ ನಾವು ಆದಾಗ ನಿಜವಾಗಲೂ ನಾವು ಮನುಷ್ಯರಾಗಿ ಹುಟ್ಟಿದ್ದಕ್ಕೂ ಕೂಡ ಸ್ವಾರ್ಥಕತೆ ಅನ್ನೋ ಮಾತನ್ನ ಈ ವೇದಿಕೆ ಮುಖಾಂತರ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ. ಆದ ಕಾರಣ ಇವತ್ತು ಬಹಳ ಅರ್ಥಪೂರ್ಣವಾದ ಈ ಒಂದು ಸಮಾರಂಭ. ನಾನು ಇಷ್ಟೇ ಹೇಳಕ್ ಬರೋದು, ಇಲ್ಲಿ ಎಲ್ಲ ಧರ್ಮದವರು, ಎಲ್ಲ ಸಮುದಾಯದವರು ಇಲ್ಲಿ ಮುಖಂಡರು ಕೂತಾರ ನೋಡಿದೆ ನಾನು. ಎಲ್ಲರೂ ಕೂಡ ಇದ್ದಾರೆ ಇಲ್ಲಿ. ನಮ್ಮ ಧರ್ಮಗುರುಗಳ ಆದಿಯಾಗಿ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇಂಥ ಚಿಂತನೆ ಪ್ರತಿಯೊಂದು ಸಮುದಾಯದಲ್ಲಿ ನಡಿಬೇಕು. ಪ್ರತಿಯೊಂದು ಸಮುದಾಯದಲ್ಲಿ ಈ ಚಿಂತನೆ ಆಗ್ಬೇಕು. ಇಂಥ ಕಾರ್ಯಕ್ರಮಗಳು ಆಗ್ಬೇಕು. ಅವರಿಗೆ ಮನ ಮುಟ್ಟುವ ಹಾಗೆ, ಅವರ ಮನಸ್ಸು ಮುಟ್ಟುವ ಹಾಗೆ ಇವತ್ತಿನ ಪ್ರಸ್ತುತ ಕಾಲದಲ್ಲಿ ನಡೆಯುವಂತ ತಪ್ಪುಗಳನ್ನ ನಾವು ಎತ್ತಿ ತೋರಿಸಿದಾಗಲೇ ಅವರು ಮನುಷ್ಯರಾಗೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಆಗೋದಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಅದಕ್ಕೆ ನಾವು ನಮ್ಮ ಯುವ ಪೀಳಿಗೆ ಯಾವ ಕಡೆ ಹೊಂಟಿದೆಯೋ ಗೊತ್ತಿಲ್ಲ. ಪ್ರವಚನಕ್ಕೆ ಇವತ್ತು ಒಳಗಾಗ್ತಾರ, ಕೇಳ್ತಾರ. ಯಾರು ನೋಡ್ರಿ ಎಷ್ಟು ಜನ ಯುವಕರದಾರ ಅಂದ್ರೆ ಇಲ್ಲಿ ಬಹಳಷ್ಟು ಬಳ್ಳೆಣಿಕೆ ಅಷ್ಟೇ ಕುಂತಾರ. ಅವ್ರು ಇದು ಟೈಮ್ ಪಾಸ್ ಇದೆ ಅಂತಾರ. ಅವ್ರಿಗೆ ಟೈಮೇ ಬೇರೆ ಐತಿ. ಈಗ ಕೇಳಿದ್ರಲ್ಲ, ನ್ಯೂ ಇಯರ್ ಚಿಂತನೆ ಹತ್ತಿತ್ತು ಇವತ್ತು ಎಲ್ಲರಿಗೂ. 31 ಬಂತು ಡಿಸೆಂಬರ್, ಹೆಂಗ್ ಪಾರ್ಟಿ ಮಾಡೋಣ, ಹೆಂಗ್ ಡ್ಯಾನ್ಸ್ ಮಾಡೋಣ, ಹೆಂಗ ಕುಡಿದು ಕುಪ್ಪಳಿಸೋಣ ಅಂತ ಚಿಂತೆ ಹತ್ತಿತ್ತು ಒಂದಿಷ್ಟು ಮಂದಿಗೆ. ಆದ್ರೆ ಬಿಟ್ರೆ ಚಿಂತನೆನೇ ಇಲ್ಲ. ನಾಳೆ ಅನ್ನೋದು ಏನು ಬರ್ತಾಳ, ಇವರು ಜನ್ಮಸಿದ್ಧ ಹಕ್ಕು ಅಂತ ತಿಳ್ಕೊಂಡ್ಬಿಟ್ರೆ ಕೆಲವಷ್ಟು ಮಂದಿ. ಏನು ಜೀವ ಅನ್ನೋದು, ಜೀವ ಗ್ಯಾರಂಟಿ ಐತನ್ರಪ್ಪ, ಯಾರಿಗಾರು ಹೋಗಿ ಮನಿ ಮುಟ್ತೀವಿ ಅಂತ ಗ್ಯಾರಂಟಿ ಐತನ್? ಜೀವಕ್ಕೆ ಗ್ಯಾರಂಟಿ ಇಲ್ಲ. ನೀವು ನಾಳೆ 31ಕ್ಕೆ ಪಾರ್ಟಿ ಮಾಡಕ್ ಸಿದ್ಧ ಇರಲ್ಲ. ನೀವು ಏನ್ ಹೇಳ್ಬೇಕು ಇವ್ರಿಗೆ? ನಾನು ಏನ್ ಹೇಳ್ಬೇಕು ಇವ್ರಿಗೆ? ಇಂಥ ಒಂದು ಮನಸ್ಸುಳ್ಳ ಕತಿ ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಆಗಿದೆ. ಒಂದು ಕಾಲ ಇತ್ತು, ಈಗೂ ಐತಿ. ವಿಶ್ವದಲ್ಲಿ ಭಾರತ ದೇಶ ಅಂದ್ರ ಒಂದು ಸಾಂಸ್ಕೃತಿಕ, ಒಂದು ಸಂಸ್ಕಾರ ಇರುವಂತ ದೇಶ ಅಂತ ಅನಿಸ್ಕೊಂಡಿತ್ತು. ಆದ್ರೆ ಅವೆಲ್ಲವನ್ನು ಗಾಳಿಗೆ ತೂರಿ ನಾವು ಬೇರೆ ದೇಶದನ್ನ ಅಳವಡಿಸ್ಕೊಳ್ತಾ ಇದೀವಿ. ಇವತ್ತು ಅವರ ಹಾವಭಾವಗಳನ್ನ, ಅವ್ರ ಕಲ್ಚರನ್ನ ನಾವು ಮಾಡುವಂತ ಕೆಲಸ ಆಗ್ತಾ ಇದೆ. ಆಮೇಲೆ ನಮ್ಮ ದೇಶದಲ್ಲೇ, ಯಾವ ದೇಶದಲ್ಲಿ ಜನಿಸಿದೀವಿ ಅನ್ನೋದು ಒಂದಿಷ್ಟು ಮಂದಿ ಖಬರೇ ಇಲ್ಲ. ಯಾವ ದೇಶದಲ್ಲಿ ಹುಟ್ಟಿವಿ ಅನ್ನೋದು ಅವರಿಗೆ ಖಬರೇ ಇಲ್ಲ. ಭಾರತ ದೇಶವನ್ನ ಯಾವ ತತ್ವ ಸಿದ್ಧಾಂತದ ಮೇಲೆ ಇವತ್ತು ರಚಿಸಲಾಗಿದೆ, ಇದು ಯಾವ ದೇಶ ಅನ್ನೋದು ಕೂಡ ಅರಿವಿಲ್ಲ. ಮಾತೆತ್ತರದ ಧರ್ಮ ಆಧಾರಿತ ಮಾತುಗಳನ್ನು ನಡೀತಾ ಇದೆ ಈ ದೇಶದಲ್ಲಿ. ಯುವಕರ ಮನಸ್ಸನ್ನು ಕೆಡಿಸುವಂತ ಕೆಲಸ ಹುಟ್ಟೊತ್ತಿಗೆ ನಡೀತಾ ಇದೆ ಇವತ್ತು. ಏನು ಕೆಲವಷ್ಟು ಸಂಘಟನೆಗಳಿದಾವೆ ಈ ದೇಶದಲ್ಲಿ. ನಾ ಸಂಘಟನೆಗಳ ಬಗ್ಗೆ ಮಾತಾಡಲೇಬೇಕು. ಯಾಕಂದ್ರೆ ಅವು ದೇಶ ಉಳಿಸುವಂತ ಸಂಘಟನೆಗಳಲ್ಲ. ದೇಶವನ್ನು ಒಡೆಯುವ ಜೊತೆಗೆ ಅವರ ಮನಸ್ಥಿತಿಯನ್ನು ಒಡೆದು, ಅವರ ಆತ್ಮಸಾಕ್ಷಿಯನ್ನು ಒಡೆದು ಹೋಗುವಂತ ಕೆಲಸ ಇವತ್ತು ಈ ದೇಶದಲ್ಲಿ ನಡೀತಾ ಇದೆ ಬಂಧುಗಳೇ. ನಾವು ಯಾವುದೇ ಸಮುದಾಯದಲ್ಲಿ ಜನಿಸಿರ್ಬೋದು, ನಾವು ಮೊದಲು ಚಿಂತನೆ ಮಾಡಬೇಕು. ನಾವು ಯಾವ ದೇಶದಲ್ಲಿ ಹುಟ್ಟಿದೀವಿ, ಯಾವ ಧರ್ಮದಲ್ಲಿ ಹುಟ್ಟಿದೀವಿ, ಯಾವುದೇ ಧರ್ಮವನ್ನು ತೆಗೆದುಕೊಂಡ್ರೆ ಆ ಧರ್ಮ ಏನ್ ಹೇಳುತ್ತೆ, ಆ ಧರ್ಮದ ತತ್ವ ಸಿದ್ಧಾಂತಗಳೇನು, ನೀತಿಗಳೇನು, ಅದನ್ನ ಅರ್ಥ ನಡೆಸಿಕೊಂಡು ನಡ್ಕೊಳ್ಳೋರೂ ಇಲ್ಲ.
ಅದಕ್ಕೆ ಕೇವಲ ಇವತ್ತು ಜಮಾತಿ ಇಸ್ಲಾಂ ಹಿಂದೂ ಈ ರಾಷ್ಟ್ರದಲ್ಲಿ ಇವತ್ತು ಅತ್ಯಂತ ಮಾನವೀಯತೆ ಮೌಲ್ಯಗಳನ್ನ ಎತ್ತಿ ಹಿಡಿಯುವಂತ ಕೆಲಸ ಈ ದೇಶದಲ್ಲಿ ಯಾವ್ದಾದ್ರು ಒಂದು ಸಂಘಟನೆ ಇವತ್ತು ಗಟ್ಟಿಯಾಗಿ ಮಾಡ್ತಾ ಇದೆ ಅಂದ್ರೆ ಅದು ಜಮಾತಿ ಇಸ್ಲಾಂ ಹಿಂದ್ ಅನ್ನೋ ಮಾತನ್ನ ಗಟ್ಟಿಯಾಗಿ ನಾನು ಹೇಳಬೇಕಾಗತ್ತೆ ಬಂಧುಗಳು. ಇದನ್ನ ಎಲ್ಲ ಸಮುದಾಯಗಳು ಮಾಡಬೇಕು. ಯಾವುದೇ ಧರ್ಮ ಇರಲಿ, ಅದು ಕ್ರಿಶ್ಚಿಯನ್ ಧರ್ಮ ಇರಲಿ, ಹಿಂದೂ ಧರ್ಮ ಇರಲಿ, ಮುಸ್ಲಿಂ ಧರ್ಮ ಇರಲಿ, ಎಲ್ಲ ಧರ್ಮಗಳನ್ನು ಮಾಡಿದಾಗ ಆ ಮಾನವೀಯತೆ ಮೌಲ್ಯಗಳು ಉಳಿಯೋದಕ್ಕೆ ಸಾಧ್ಯ. ಆ ಮನುಷ್ಯನನ್ನು ನೋಡೋದಕ್ಕೆ ಸಾಧ್ಯ, ಮನುಷ್ಯತ್ವವನ್ನು ಇಟ್ಕೊಳ್ಳೋಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಡಿಬೇಕು. ಕೇವಲ ನಾವು ಕೇಳೋದು ಭಾರಿ ಮಾತಾಡಿದ್ರು ಅಂತೇಳಿ ನಾಳೆ 2 ದಿವಸ ಮೊಹಮ್ಮದ್ ಕುಯಿ ಅವ್ರ ಬಗ್ಗೆ ಇಲ್ಕಲ್ಲಾಗಿ ಹೊಗಳಿದ್ದ ನಿಮ್ ಬಗ್ಗೆ ಸರ್ ಬಹಳ ಹೊಗಳ್ತಾರ. ಭಾರಿ ಚಂದ ಕನ್ನಡದಲ್ಲಿ ಪ್ರವಚನ ಮಾಡ್ತೀರಿ, ಭಾರಿ ಚಂದ ನೀವು ತಮ್ಮ ವಿಚಾರಧಾರೆಗಳನ್ನು ಹಂಚ್ಕೋತೀರಿ ಅಂತೇಳಿ ಮಾತಾಡ್ತಾರ. ಆದ್ರೆ ಮಾತಾಡದಂತೆ ಒಬ್ಬನು ಅದಕ್ಕೆ ನಡೆಯೋದಕ್ಕೆ ಕಲಿಯೋದಿಲ್ಲ. ಇಲ್ಲಿ ವೇದಿಕೆ ಮೇಲೆ ಕೂತವ್ರು ನಡೆಯೋದಿಲ್ಲ, ಮತ್ತೆ ಕೆಳಗಿದ್ದವ್ರು ಬಹಳ ಕಷ್ಟ ಆಯ್ತು. ಇದಿದ್ದು ಹೇಳಿದ್ರೆ ಏನ್ ತಪ್ಪಲ್ಲ. ನಾವು ಇಲ್ಲಾಂದ್ರೆ ಇದ ಜನ್ಮ ಕಡೆ ಅಂತ ಬಂದ್ಬಿಟ್ಟಿವಿ. ನಾವು ಬಸವಣ್ಣ ತತ್ವದವ್ರು ನಾವು. ಯಾಕಂದ್ರೆ ಬಸವಣ್ಣವ್ರು ಹೇಳ್ಯಾರ, ನೋಡೋದಂತ ನಡೆಯೋದಿದ್ರೆ ಇದೇ ಜನ್ಮ ಕಡೆ ಹೇಳಿ ಹೋಗ್ಬಿಟ್ರ. ನಾನು ಒಬ್ಬ ಬಂತು, ನನಗೊಂದು ಪ್ರಶ್ನೆ ಅಲ್ಲಿ ಮೊಹಮ್ಮದ್ ಕುಯ್ಯರ್ ಹೇಳಿದ್ರು, ಒಬ್ಬ ನಾಯಕ ನಡೆಸಿಕೊಂಡು ನಾವು ಹೆಂಗಿರ್ಬೇಕಂತ ಹೇಳಿ. ಇರ್ಬೇಕು ಸತ್ಯ ಐತದು. ಸಮಾಜ ಹೊಡೆಯೋದು, ಅವ್ರನ್ನ ದ್ವೇಷಿಸೋದು, ಇವ್ರ ಮನೆ ಮುರಿಯೋದು, ಅವು ಹೊಡಿ ಅನ್ನೋದು ಇದು ನಾಯಕನ ಕೆಲಸ ಅಲ್ಲ. ನಾನು ಒಪ್ಕೊಳ್ಳೇಬೇಕು. ಒಬ್ಬ ನಾಯಕನಾದ ನಾನು ಸಮಾಜದಲ್ಲಿ ಗುರುತಿಸ್ಕೊಂಡಿದ್ದೀನಿ, ಜನಪ್ರತಿನಿಧಿ ಅನಿಸ್ಕೊಂಡಿದ್ದೀನಿ. ನಾನು ಇದನ್ನು ಹೇಳಿಲ್ಲ, ಅದು ತಪ್ಪಾಗಿಲ್ಲ, ಹೇಳಬೇಕಲ್ಲ. ನಾನು ಎಷ್ಟು ನುಡಿಸುದ್ದ ಅನ್ನೋದಕ್ಕ ಇರ್ಬೇಕಲ್ಲ. ಅದಕ್ಕೆ ನಾನು ನಿಮಗೆ ವಿನಂತಿ ಮಾಡ್ಕೊಳ್ಳೋದಷ್ಟೇ, ನಾವೆಲ್ಲರೂ ಭಾರತೀಯರು. ಭಾರತ ದೇಶದ ತತ್ವ ಸಿದ್ಧಾಂತ ಏನು? ಜಾತ್ಯತೀತ ರಾಷ್ಟ್ರ. ನಿಜವಾಗಲ ಭಾರತ ದೇಶದ ಪ್ರಜೆಗಳಾಗೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ನೀವು ಈ ದೇಶದ ಪ್ರಜೆಗಳು ಆಗೋದಕ್ಕೆ ಸಾಧ್ಯ ಇಲ್ಲ. ಈ ದೇಶದಲ್ಲಿ ನೀವು ಮಾನವೀಯತೆ ಉಳ್ಳ ಮನುಷ್ಯರು ಅಲ್ಲ ಅನ್ನೋ ಮಾತನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಯಾಕಂದ್ರೆ ನಮ್ಮ ಯುವಕರ ತಲೆಯನ್ನು ಕೆಡಿಸ್ಬಿಟ್ರೆ ಇವತ್ತು ಯುವಕರ ಹಾದಿಯನ್ನು ತಪ್ಪಿಸುವಂತ ಕೆಲಸ, ಯಾವುದೋ ಒಂದು ಧರ್ಮಾಧಾರಿತವಾಗಿ ಅವ್ರಿಗೆ ಬೆನ್ನಚ್ಚಿ ಅವ್ರಿಗೂ ವಿಚಾರ ಮಾಡೋ ಶಕ್ತಿನೇ ಇಲ್ಲ ಅವ್ರಿಗೆ. ಆ ಯುವಕರಿಗೆ ತಾಳ್ಮೆ ಇಲ್ಲ. ಹೇಳಿದ್ರಿ 12 ವರ್ಷಕ್ಕೆ ಚಲೋ ಆಗಿಬಿಟ್ಟವಂತೆ ಡ್ರಗ್ಸ್ ಮಾಫಿಯಾ. ಸತ್ಯ ಐತಿದು. ನನಗೊಂದು ಕಡೆ ಎಲ್ಲ ಅನ್ಸುತ್ತೆ, ಹಿಂದೆ ಬ್ರಿಟಿಷರು ಆಳಿದ್ರು, ಮೊಘಲರು ಆಳಿದ್ರು, ಎಲ್ಲಾರು ಆಳೆ ಹೋದ್ರು. ಈಗ ಒಂದು ಕಾಲ ಬಂದೈತಿ, ಡ್ರಗ್ಸ್ ಅನ್ನು ಹಚ್ಚಿ 12 ವರ್ಷಕ್ಕೆ ಈ ದೇಶ ಮುಗಿಸಾಕೊಂಡ್ರು ಏನೋ ಅನ್ನೋದು ನನಗೆ ಸ್ವಲ್ಪ ಸಂದೇಹ ಪ್ರಾರಂಭ ಆಗಿದೆ. ಯಾಕಂದ್ರೆ ನಾವೆಲ್ಲ ಕೂತ್ಕೊಂಡ್ರು ವಿಚಾರ ಮಾಡ್ಬೇಕಿದೆ. ಇವತ್ತು ನಡೀತಾ ಇದೆ, ಪ್ರಸ್ತುತ ಕಾಲದಲ್ಲಿ ನಡೆಯೋದೇ ಇದೆ. 12 ವರ್ಷಕ್ಕೆ ಇವತ್ತು ಪ್ರಾರಂಭ ಆಗಿದೆ ಎಲ್ಲ. ಅದಕ್ಕೆ ತಂದೆ ತಾಯಂದಿರಿದ್ದೀರಿ, ಗುರು ಹಿರಿಯರಿದ್ದೀರಿ, ಸಮುದಾಯದಲ್ಲಿ ಅನೇಕ ಜನ ಗುರುತಿಸ್ಕೊಂಡು ಅಂತವ್ರು ಇಲ್ಲಿ ಕೂತಿದ್ದೀರಿ. ದಯವಿಟ್ಟು ನಾವು ವಿನಂತಿ ನಿಮಗೆ ಕೈ ಮುಗಿದು ಮಾಡ್ಕೊಳ್ಳೋದು ಏನಂದ್ರೆ, ತಮ್ಮ ಮನೆಯನ್ನ, ತಮ್ಮ ಮಕ್ಕಳನ್ನ, ತಮ್ಮ ಹೆಣ್ಣು ಮಕ್ಕಳನ್ನ ರಕ್ಷಿಸುವಂತ ಕೆಲಸ ನೀವೆಲ್ಲ ಮಾಡಿದ್ರೆ ಈ ದೇಶ ಉದ್ಧಾರ ಆಗತ್ತೆ. ಖಂಡಿತವಾಗಿಯೂ ಉದ್ಧಾರ ಆಗತ್ತೆ. ಈ ದೇಶ ಕೆಟ್ಟು ಹೋಗೋದಿಲ್ಲ, ಯಾವ ಮೌಲ್ಯಗಳು ಕೆಡೋದಿಲ್ಲ. ನಾವೆಲ್ಲ ಕೆಡ್ಲಾರ್ದೆ ಆ ಮನೆಯನ್ನ, ನಮ್ಮ ಮನೆಯನ್ನಾದ್ರೂ ಸುದ್ದು ನಡೆಸಿಕೊಂಡು ಹೋಗುವಂತ ಶಕ್ತಿಯನ್ನ ಎಲ್ಲರೂ ನಾವು ಪಾಲಕರು ಹೊಂದಬೇಕು. ಹೊಂದಾಗ ಖಂಡಿತವಾಗಿ ಆ ಮನೆನೂ ಕೆಡಲ್ಲ, ಆ ದೇಶನೂ ಕೆಡಲ್ಲ, ಆ ನಗರನೂ ಕೆಡಲ್ಲ. ಆ ವಿಚಾರದಲ್ಲಿ ನಾವು ಚಿಂತನೆಯನ್ನು ಮಾಡೋಣ. ಇವತ್ತು ನಿಜವಾಗಲೂ ಬಹಳ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ ಇದು. ಇದನ್ನ ನಾನು ಕೊನೆಯದಾಗಿ ಒಂದು ವಿನಂತಿ ಮಾಡ್ಕೊಳ್ತೇನೆ, ಎಲ್ಲ ಧರ್ಮಗಳು, ಯಾವ್ಯಾವ ಧರ್ಮಗುರುಗಳು ಇದ್ದೀರಿ, ಇಂತಹ ಸಮಾಜಮುಖಿ ಮಾನವೀಯತೆಯ ಮೌಲ್ಯಗಳನ್ನು ಎತ್ತಿಡಿಯುವಂತ ನಮ್ಮ ಸಂಸ್ಕಾರ ಏನು, ನಮ್ಮ ದೇಶ ಏನು ಅನ್ನೋದನ್ನ ತಾವು ಎತ್ತಿ ಹಿಡಿದು ಆ ಪ್ರವಚನದ ಮೂಲಕ ಮಾನವರನ್ನ ತಿದ್ದುವಂತ ಕೆಲಸ ಇವತ್ತು ಆಗ್ಬೇಕಾಗಿದೆ. ಯಾಕಂದ್ರೆ ಯುವ ಪೀಳಿಗೆ ಮುಂದಿನ ಈ ದೇಶದ ಆಗ್ಲಿದ್ದಾರೆ. ಅವರನ್ನ ನಾವು ಸರಿಪಡಿಸದೇ ಇದ್ರೆ ಈ ದೇಶ ನಮ್ಮ ಕೈಲಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತೇನು ನನ್ನನ್ನು ಮುಖ್ಯ ಅತಿಥಿಗಳಾಗಿ ಬರಮಾಡ್ಕೊಂಡು ನನಗೆ ಇಂಥ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಅವಕಾಶ ಕೊಟ್ಟು ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿರುವಂತ ನಮ್ಮ ಇಲಕಲ್ಲದ
ಜಮಾತೆ ಇಸ್ಲಾಂ ಹಿಂದದ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳು ಅರ್ಪಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.